ನಾನ್ ಮಾಡಿರೋ ತಪ್ಪನ್ನ ಕ್ಷಮಿಸಿ ನಾನು ಜೈ ಸರ್ ಜೊತೆ ಜೀವನ ಪೂರ್ತಿ ಒಂದಾಗ್ ಬದುಕೋಗ್ ಮಾಡು ಸ್ವಾಮಿ. ಸ್ವಾಮಿ ನೀನ್ ಎಷ್ಟು ಒಳ್ಳೆಯವನು ಸ್ವಾಮಿ. ಇವಾಗಷ್ಟೇ ಬೇಡ್ಕೊಂಡೆ, ಆಗ್ಲೇ ವರ ಕೊಟ್ಬಿಟ್ಟೆ. ನೀನು ದೇವ್ರು ಸ್ವಾಮಿ, ನೀನು ದೇವ್ರು. ಅಯ್ಯಯ್ಯೋ, ನೀನ್ ದೇವ್ರೇ ಅಲ್ವಾ? ಏನೋ ಖುಷಿಗೆ ನಾನೇನ್ ಮಾತಾಡ್ತಿದ್ದೀನೋ ನನಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಗಂಡಂಗೆ ಎಡ್ಗಡೆ ಅಲ್ವಾ ಹೆಂಡತಿ ಇರ್ಬೇಕು? ನಾಣಿ ಅವ್ರೆ, ಶಿವ ಪೂಜೆಗೆ ಕರಡಿ ಬಿಟ್ಟಂಗೆ ನೀವ್ ಯಾಕೆ ಇಲ್ಲಿ? ಹೋಗಿ ಹೋಗಿ ಆ ಕಡೆ ಹೋಗಿ ಪ್ಲೀಸ್. ಒಬ್ಳೆ ಗುಡಿಗ್ ಬಂದಲ್ಲ ಅಂತ ಫೀಲ್ ಆಗಿ ಈಗಷ್ಟೇ ಸ್ವಾಮಿಗೆ ಅಪ್ಲಿಕೇಶನ್ ಹಾಕಿದ್ದೆ. ತಕ್ಷಣ ಆನ್ಸರ್ ಮಾಡ್ಬಿಟ್ಟ. ಏನ್ರಿ ಒಟ್ಟಿಗೆ ಪೂಜೆ ಮಾಡ್ಸೋಣ ಬನ್ನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನಿನಗೋಸ್ಕರ ನಾನು ಬರ್ಲಿಲ್ಲ. ನೀನ್ ಯಾರಂತಾನೆ ನನಗೆ ಗೊತ್ತಿಲ್ಲ. ಅಯ್ಯೋ ರಾವಣಸುರ, ಪುರೋಹಿತ್ರೆ, ಇಂಥವೆಲ್ಲ ನಮ್ ಕಣ್ಣಿಗೆ ಬೀಳ್ಬಾರ್ದು ಅಂತ ದೇವ್ರಿಗೆ ಸ್ವಲ್ಪ ಜೋರಾಗಿ ಪೂಜೆ ಮಾಡಿ. ಪುರೋಹಿತ್ರೆ, ಇವ್ರೇ ಮುಂದಿನ ಜನ್ಮಕ್ಕೂ ಕೂಡ ನನ್ ಗಂಡ ಆಗ್ ಬರ್ಲಿ ಅಂತ ಅಭಿಷೇಕ ಮಾಡಿ. ಪುರೋಹಿತ್ರೆ, ಅಭಿಷೇಕಕ್ಕಿಂತ ದೊಡ್ಡದು ಏನಿದ್ಯೋ ಅದನ್ನ ನನ್ನ ಹೆಸರಲ್ಲಿ ಮಾಡಿಸಿ ಈ ರಾಕ್ಷಸಿನ ನನ್ನಿಂದ ದೂರ ಆಗೋ ಹೋಗಿ ಮಾಡಿ. ದೇವ್ರನ್ನೇ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಪುರೋಹಿತ್ರೆ, ಇವ್ಳು 100 ರೂಪಾಯಿ ಕೊಟ್ರೆ ನಾನು 1000 ರೂಪಾಯಿ ಕೊಡ್ತೀನಿ. ದೇವ್ರಿಗೆ ಲಂಚ ಕೊಡ್ತಿದ್ದಾರೆ. ನನ್ನ ಆಸೆ ಈಡೇರ್ತು ಅನ್ಕೊಳ್ಳಿ, ನಿಮ್ ದೇವ್ರಿಗೆ ಇದಕ್ಕಿಂತ ದೊಡ್ಡ ದೇವಾಲಯ ಕಟ್ಟಿಸ್ತೀನಿ. ದೇವ್ರಿಗೆ ಆಸೆ ತೋರಿಸ್ತಿದ್ದಾರೆ. ನನ್ನ ಆಸೆ ಏನಾದ್ರೂ ಈಡೇರ್ದಿದ್ರೆ ಈ ಗುಡಿ ತೆಗ್ಸಿ ಫ್ಲಾಟ್ ಕಟ್ಟಿಸ್ಬಿಡ್ತೀನಿ. ದೇವ್ರನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ದೇವ್ರನ್ನ ಭಕ್ತಿಯಿಂದ ಬೇಡ್ಕೋಬೇಕು ರೀ, ಹೆದರ್ಸ್ಬಾರ್ದು ರೀ. ಬಿಸ್ನೆಸ್ ಡೀಲ್ ಆಗಿ ಮಾತಾಡ್ಬಾರ್ದು. ನಾಣಿ ಅವ್ರೆ, ಮೇಡಮ್, ನಿಮ್ ಸರ್ಗೆ ನೀವಾದ್ರೂ ಹೇಳಿ. ನಾಣಿ, ಇವಳಿಗೆ ಹೇಳು ಇಲ್ಲಿ ಸೂರ್ಯ ವಂಶದ ಜೈಸೂರ್ಯ ಇರೋದು ಅಂತ. ನಾನು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ನಾಣಿ ಅವ್ರೆ, ಇವ್ರಿಗೆ ನೆನಪ್ ಮಾಡಿ, ಇವ್ರ ಮನೇಲಿರೋ ಬಂಗಾರ ಎಲ್ಲ ಹಾಕಿದ್ರು ಇವ್ರು ತೂಗ್ಲಿಲ್ಲ ಅಂತ ನನ್ ಕೈಯಲ್ಲಿರೋ ಚಿಕ್ಕ ಉಂಗ್ರದಿಂದ ಇವ್ರನ್ನ ತೂಗಿದ್ದು. ಈ ಸಲ ಅದೆಲ್ಲ ಆಗಲ್ಲ. ದೇವ್ರು ನನ್ ಮೊರೆ ಕೇಳಿ ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ. ಪುರೋಹಿತ್ರೆ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಆಸೆ ಈಡೇರ್ಬೇಕಷ್ಟೇ. ಕ್ಷಮಿಸ್ಬಿಡಪ್ಪ. ಅಯ್ಯೋ ರಾಮ, ನಿಮ್ ಸೆನ್ಸ್ ಆಫ್ ಹ್ಯೂಮರ್ ನ ಮೆಚ್ಕೋತಿದ್ದೀನಿ ರೀ. ನಿನ್ನ ಆಕ್ಟಿಂಗ್ ನ ನಿಲ್ಸಿ ಮರ್ಯಾದೆಯಿಂದ ಹೊರಗೋಗು. ಒಬ್ಳಿಗೆ ನಿದ್ರೆ ಬರ್ತಿಲ್ಲ. ನಿದ್ರೆ ಬರ್ದಿದ್ರೆ ಹೋಗ್ ಸಮುದ್ರಕ್ಕೆ ಹಾರು. ನಿಮಗೂ ನಿದ್ರೆ ಬಂದಿಲ್ಲ ಅಲ್ವಾ? ಬನ್ನಿ ಇಬ್ರು ಹೋಗಿ ಸ್ನಾನನ ಸಮುದ್ರದಲ್ಲಿ. ನಿಲ್ಸೆ, ಏನ್ ಆಡ್ಕೋತಿದ್ಯಾ? ಪ್ರೀತಿ ತೋರ್ಸೋಣ ಅಂದ್ರೆ ನೀವ್ ಕೇಳ್ತಾ ಇಲ್ವೇ? ಏಯ್ ಏನ್ ಹತ್ರ ಬರ್ತೀಯಲ್ಲ, ದೂರ ಹೋಗು, ದೂರ ಹೋಗು. ದೂರ ಇದ್ದು ಏನ್ ಮಾಡ್ಲಿ? ಹತ್ರದಲ್ಲೇ ರೈಲ್ವೆ ಟ್ರ್ಯಾಕ್ ಇದೆ, ಹೋಗ್ ತಲೆ ಕೊಡು. ಯಾವಾಗ್ಲೂ ನನ್ ಮರ್ಡರ್ ಮಾಡೋ ಯೋಚನೆ ಬಿಟ್ಟು ಇನ್ನೇನಾದ್ರೂ ಮಾಡ್ಬೇಕು ಅನ್ನೋ ಯೋಚನೆ ಇಲ್ವಾ ನಿಮ್ಗೆ? ಏಯ್, ನೈಟ್ ಟೈಮ್ ಅಲ್ಲಿ ನಿದ್ರೆ ಮಾಡ್ದೆ ಇನ್ನೇನ್ ಮಾಡ್ಬೇಕು? ಏನ್ ಮಾಡೋದು ಗೊತ್ತಾಗ್ದೇ ಇದ್ರೆ ನಿಮ್ ಫ್ರೆಂಡ್ಸ್ ನ ಕೇಳಿ. ಮದ್ವೆ ಆಗಿರೋ ಫ್ರೆಂಡ್ಸ್ ನ ಮಾತ್ರ ಕೇಳಿ, ಹೇಳ್ತಾರೆ. ಅರ್ಧ ರಾತ್ರಿ ಓಡಾಡೋ ದೆವ್ವದ ಹಾಗೆ ನಿನ್ ಟಾರ್ಚರ್ ಏನೇ? ಏಯ್, ಹೋಗೆ ಇಲ್ಲಿಂದ. ಹೋಗ್ತೀನಿ ಇರಿ. ಇವತ್ತು ಆಫೀಸಲ್ಲಿ ವಿಶೇಷ ಏನು? ನಮ್ಮವರೆಲ್ಲ ಹೇಗಿದ್ದಾರೆ? ಏಯ್, ಯಾಕೆ ಓವರ್ ಆಗಾಡ್ತಿದ್ಯಾ? ಮೊದ್ಲು ಮೇಲೇಳು, ಎಳೆ ಮೇಲೆ. ನಾನ್ ಕೂತ್ಕೊಂಡ್ರೆ ನಿಮ್ ಬೆಡ್ ಏನಾದ್ರೂ ಕರ್ಗ ಹೋಗುತ್ತಾ ಇಲ್ಲ ಮುರ್ದು ಬೀಳುತ್ತಾ? ತಲೆ ಕೆಡ್ಸದ್ ಬಿಟ್ಟು ಮೊದ್ಲು ಹೊರಗೆ ಹೋಗು. ನಿದ್ರೆ ಬರ್ತಿಲ್ಲ ಅಂತ ಹೇಳಿದ್ನಲ್ವಾ? ಏಯ್, ಬರ್ದೇ ಇದ್ರೆ ಹೋಗಿ ಡ್ಯಾನ್ಸ್ ಮಾಡು. ಬನ್ನಿ ಇಬ್ರು ಸೇರಿ ಮಾಡೋಣ. ರಾರಾ ಸರಿಸಕು ರಾರಾ ರಾರಾ ಸನಿಹಕ್ಕೆ ಬಾರ, ನನ್ನ ಕಣ್ಣೀರ ಕಣ್ಣಾರೆ ನೀನು
ನನ್ನ ವ್ಯತೆಯೆಲ್ಲ ಮನಸಾರೆ ನೀ ಕೇಳಯ್ಯ, ನನ್ನ ಕಣ್ಣೀರ ಕಣ್ಣಾರೆ ನೀ ನೋಡಯ್ಯ, ನನ್ನ ವ್ಯತೆಯೆಲ್ಲ ಮನಸಾರೆ ನೀ ಕೇಳಯ್ಯ. ರಾರಾ ಸರಸಕ್ಕೆ ಬಾರ. ಏನೇ ಬರೋದು, ಹೋಗಿ ಇಲ್ಲಿಂದ. ಒಬ್ಳಿಗೆ ನಿದ್ರೆ ಬರಲ್ಲ ರೀ. ಇದಕ್ಕೂ ಮೊದ್ಲಿನಾಗೆ ಇಬ್ರು ಈ ರೂಮಲ್ಲೇ ಮಲ್ಗೋಣ. ಈ ಸಲ ನೀವು ಬೆಡ್ ಮೇಲೆ, ನಾನು ನೆಲದ ಮೇಲೆ, ಓಕೆನಾ? ಗೋ ಟು ಹೆಲ್. ಅಯ್ಯೋ, ಇವಳಿಗೆ ಏನ್ ಮಾಡ್ಲಿ? ಅಬ್ಬಾ, ಇದನ್ನ ಹಿಡ್ಕೊಂಡ್ರೆ ಬಿಡ್ತೀನಾ? ಏಯ್ ಕುಂಭಕರ್ಣ, ಏಯ್ ಏನೇ? ಏನ್ರಿ? ವಿನಾಯಕ ಚೌತಿ ಯಾವಾಗ ರೀ? ದಸರಾ ಆದ್ಮೇಲ ಇಲ್ಲ ದೀಪಾವಳಿ ಬಂದ್ಮೇಲ? ಏಯ್, ನಿನ್ಗೇನಾದ್ರು ಹುಚ್ಚೇನೆ? ಹೌದು ರೀ, ನೀವಂದ್ರೆ ಹುಚ್ಚು. ಮಾಮೂಲಿ ಹುಚ್ಚಲ್ಲ, ಮಹಾ ಹುಚ್ಚು. ಇನ್ನೊಂದ್ಸಲ ಮಾತು ಹೇಳಿದ್ರೆ ನಾಲ್ಗೆ ಸೀಳ್ ಬಿಡ್ತೀನಿ. ಹೌದಾ? ಹಾಗಾದ್ರೆ ಬಂದ್ ಸೀಳ್ಬಿಡಿ. ನಿನ್ನ ನನ್ನ ಮುದ್ದು ಮಾಡ್ತೀರಾ? ಹಗ್ ಮಾಡ್ತೀರಾ? ಏಯ್, ನಿದ್ರೆ ಮಾಡಕ್ ಬಿಡೆ, ಟಾರ್ಚರ್ ಕೊಡ್ತೀಯಲ್ಲೇ. ನೀವ್ ನನ್ನ ಅಳಿಸ್ದಾಗ ನಾನು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೆ ತಾನೆ. ನೀವು ಇದ್ದೀರಾ, ಒಂದ್ ಸಲಿಗೆ ಇಲ್ಲ, ಸರ್ಸ ಇಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ ಬನ್ನಿ ಅಂದ್ರೆ ಲಾಕ್ ಹಾಕ್ತಿದ್ದೀರಾ. ಲಾಕ್ ಅಲ್ವೇ, ನಿನ್ ಮೇಲೆ ದೊಡ್ಡ ಬಂಡೆ ಕಲೆ ತಾಕ್ಬಿಡ್ಬೇಕು. ಪ್ಲೀಸ್ ಕಮ್. ಪ್ಲೀಸ್ ಕಮ್. ಶಿ ಇಸ್ ಮೈ ಗ್ರ್ಯಾಂಡ್ ಪಾ ಅಂಡ್ ಶಿ ಇಸ್ ಮೈ ಡಿಯರೆಸ್ಟ್ ಅಜ್ಜಿ. Hello, Namaste. Grandma. ಮೈ ಡ್ಯಾಡ್ ಅಂಡ್ ಚಿಕ್ಕಮ್ಮ. Hello. ನಮಸ್ತೆ. ಅಂಡ್ ಮೈ ಅಂಕಲ್ ಅಂಡ್ ಆಂಟಿ. ಹಲೋ. ದಿಸ್ ಇಸ್ ಮೈ ಫ್ಯಾಮಿಲಿ. ಅವರು ನಮ್ಮ ಮೇಡಮ್ ಮಿಸಸ್ ನಿತ್ಯ ಜೈ. ಅವ್ರು ಕೇಳಿದ್ರ ನಾಣಿ? ಅಂದ್ರೆ ನಿಮ್ಗೆ ಮದುವೆ ಆಗಿದೆ ಅಂತ ಹೇಳಿದೆ ಸರ್. Hi, Mrs. Jay. Very happy to see you. ನಮಸ್ತೆ. Wow. Namaste. Namaste. Mr. Jay, you are very, very lucky. Yeah, I know. Because of my family and friends, I'm too lucky. ನೋ, ಯುವರ್ ವೈಫ್ ಸೋ ಕ್ಯೂಟ್. ಇವ್ರನ್ನ ನೋಡ್ತಾ ಇದ್ರೆ ನಮ್ ಇಂಡಿಯಾನೇ ನೋಡ್ತಿದ್ದಾಗ ಆಗುತ್ತೆ. ಯು ಆರ್ ಮೇಡ್ ಫಾರ್ ಈಚ್ ಅದರ್. ನನ್ ಬದುಕಿಗಿದೊಂದು ಕಡಿಮೆ ಆಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ಸ್. ವೆಲ್ಕಮ್. ಬ್ರೇಕ್ಫಾಸ್ಟ್ ಮಾಡೋಣ? ಓಕೆ ಓಕೆ, ಕಮ್. ಅದಕ್ಕೆ ತಪ್ಪು ಮಾಡಿರೋ ದೋಷಿ ಹಾಗೆ ಹೊರಗೆ ನಿಂತಿದ್ದೀನಿ. ನಿತ್ಯ, ನಿನ್ನ ಕರ್ಕೊಂಡು ಹೋಗುವಂತ ಜೈ ಹೇಳಿದಾನೆ. ಬಾ, ಮನೆಗೆ ಹೋಗೋಣ. ಹೇಗ್ ಬರ್ಲಿ ಮಾಮ್? ನಾನೇನಾದ್ರೂ ಸ್ಕೂಲ್ ಬಂಕ್ ಮಾಡಿ ಸಿನಿಮಾಗ್ ಬಂದಿದ್ದೀನಾ ಅಥವಾ ನಾಟಕಕ್ಕೆ ರಂಗಸ್ಥಳಕ್ ಬಂದಿದ್ದೀನಾ? ನನ್ನ ಅತ್ತೆ ಮನೆಗ್ ಬಂದಿದ್ದೀನಿ. ಇದ್ ನಿನ್ ಅತ್ತೆ ಮನೆ ಅಲ್ಲ. ಈ ಮನೆಗೂ ನಿನ್ಗೂ ಯಾವ ಸಂಬಂಧ ಇಲ್ಲ. ಏಯ್, ನಿನ್ ಮಾಮ್ ಜೊತೆ ಹೋಗೆ. ಬಾ ನಿತ್ಯ, ನಾನ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಿನ್ನ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ಜೈ ವಾರ್ನಿಂಗ್ ಕೊಟ್ಟಿದ್ದಾನೆ. ಅವಮಾನ ಮಾಡ್ಕೊಂಡ್ ಬರೋದಕ್ಕಿಂತ ಗೌರವದಿಂದ ಬಂದ್ರೇನೆ ಚೆನ್ನಾಗಿರತ್ತೆ.
ಅವಮಾನ ಆದ್ರೂ ಗೌರವ ಆದ್ರೂ ನನಗಿಲ್ಲೇ ಮಾಮ್. ಇವ್ರು ಹೇಳಿದ ಮಾತ್ರಕ್ಕೆ ನೀನ್ ಹೇಗ್ ಬಂದೆ? ನನ್ಗೆ ಮದ್ವೆ ಮಾಡೋ ತನಕ ನಿನ್ ಕರ್ತವ್ಯ. ಮದ್ವೆ ಆದ್ಮೇಲೆ ನಾನು ನಿನ್ ಮಗ್ಳಾಗಿರಲ್ಲ. ನಾನು ಈ ಮನೆ ಸೊಸೆ. ಇದೇ ನನ್ ಮನೆ. ಇವರೇ ನನ್ ಜನ್ರು. ತಂದೆ, ತಾಯಿ, ಗಂಡ, ದೈವ ಎಲ್ಲ ಇವರೇ ನನ್ಗೆ. ಸ್ವರ್ಗ ಆದ್ರೂ ನರಕ ಆದ್ರೂ ಸತ್ರು ಬದುಕಿದ್ರು ನಾನು ಇಲ್ಲೇ ಇರ್ತೀನಿ ಮಾಮ್. ಹೇಳು. ನನ್ನ ಬಲವಂತ ಮಾಡಿದ್ರು ಬರಲ್ಲ ಮಾಮ್. ನನ್ ಜೀವ ಇರೋವರೆಗೂ ನಾನು ಬರಲ್ಲ. ಬಲವಂತವಾಗಿ ಕರ್ಕೊಂಡು ಹೋದ್ರೆ ನನ್ ಜೀವ ಇರಲ್ಲ. ನಿತ್ಯ ಬೇಡ, ನೀನ್ ಹಾಗೆಲ್ಲ ಮಾತಾಡ್ಬೇಡ. ನೀನೆಲ್ಲೋ ಒಂದ್ ಕಡೆ ಚೆನ್ನಾಗಿದ್ರೆ ನನ್ಗಷ್ಟೇ ಸಾಕು. ಮತ್ತೆ ನಾನಿಲ್ ಬರಲ್ಲ. ಐ ಆಮ್ ಸಾರಿ ಜಯ್. ಐ ಆಮ್ ಹೆಲ್ಪ್ಲೆಸ್. ಬರ್ತೀನಿ. ಮಾಡಿದ್ದು ನಾನಾದ್ರೆ ನನ್ ಮಾಮ್ಗೆ ಯಾಕೆ ಶಿಕ್ಷೆ? ಅವಳಿಗೆ ಯಾಕೆ ಹೀಗೆ ವಾನ್ ಮಾಡಿದ್ರಿ? ನಿಮ್ ಮಾಮ್ಗೆ ಗೊತ್ತಿಲ್ದೇನೆ ತಪ್ಪು ಮಾಡಿದ್ಯಾ? ನೀವಿಬ್ರು ಸೇರ್ ಮಾಡಿರೋ ಪ್ಲಾನೇ ಅಲ್ವಾ ಇದು? ಇದ್ರಲ್ಲಿ ನನ್ ಮಾಮ್ ತಪ್ಪೇನೂ ಇಲ್ಲ. ಇದೆಲ್ಲ ನನ್ ಕೈಯಾರೆ ನಾನ್ ಮಾಡಿರೋ ಸ್ವಯಂಕೃತ ಅಪರಾಧ. ಏನಾದ್ರೂ ಇದ್ರೆ ನನಗ್ ಬೈರಿ, ಇಲ್ಲ ಹೊಡೀರಿ. ನೀವೇನ್ ಮಾಡಿದ್ರು ಸಹಿಸ್ತೀನಿ, ಏನಂದ್ರೂ ಕೇಳ್ತೀನಿ. ನನ್ ಮಾಮ್ಗೆ ಮಾತ್ರ ಏನು ಹೇಳ್ಬೇಡಿ. ತಪ್ಪೆಲ್ಲ ನಂದೆ. ಈ ಬುದ್ಧಿ ಆಗಿಲ್ ಹೋಗಿತ್ತಮ್ಮ. ತಪ್ಪು ಮಾಡುವಾಗ ತಿಳಿಲಿಲ್ವಾ? ಹೇಳ್ಬೇಕಾದ್ದಲ್ಲೇ ಹೇಳ್ ಮುಗಿಸಿ ಆಮೇಲೆ ಬಂದು ಸಾರಿ ಕೇಳಿದ್ರೆ ಸರಿಯಾಗತ್ತಾ? ನೀವು ಸುಮ್ನೆ ರೀ ಮಾವ. ಈಗೇನು ನಮ್ಮನೆಯಿಂದ ಹೋಗಲ್ವಾ? ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಈ ಮನೇಲಿರೋ ಹಕ್ಕು ಅಧಿಕಾರ ನಿಮ್ಮಿಂದನೇ ನನಗ್ ಸಿಕ್ಕಿದ್ದು. ಅದಕ್ಕೋಸ್ಕರ ನಾನ್ ನಿಮ್ಮನ್ನ ಬ್ಲಾಕ್ ಮೇಲು ಇಮೇಲು ಮಾಡ್ಬೇಕಾದ ಅಗತ್ಯ ನನಗಿಲ್ಲ. ನಿನ್ನ ಈ ಮನೆಯಿಂದ ಹೇಗ್ ಕಳಿಸ್ಬೇಕೋ ನನಗೆ ಚೆನ್ನಾಗ್ ಗೊತ್ತು. ಲಗೇಜ್ ತಗೊಂಡು ರೆಡಿ ಆಗಿರು. ಹೋಗಿ ಹೋಗಿ ಹೋಗಿ. ಇವತ್ತು ಟಿಫನ್ ತಿನ್ಸಿ ಕಾಫಿ ಕುಡ್ಸಿದೀನಿ. ಆಮೇಲೆ ಊಟ ಮಾಡಿಸ್ತೀನಿ. ಅದಾದ್ಮೇಲೆ ನಿಮ್ ಜೊತೆ ಸಂಸಾರನು ಮಾಡ್ತೀನಿ. ಏಯ್ ನಿನ್ನ ಏನ್ರಿ ಎದ್ರಗ್ ಬಾ ಅಂತೀರಾ? ಎದ್ರಗ್ ಬರ್ಲಾ? ಮುದ್ಕೊಡು ಅಂತೀರಾ? ಏಚಿ ಹೊರಗೆ ಯಾರಾದ್ರೂ ಇದೀರಾ? ಡೋರ್ ತೆಗಿತೀನಿ ಕೂಗ್ತಿದ್ದೀರಲ್ಲ ರೀ. ನೀರ್ ಬರ್ತಿಲ್ಲ, ಮೋಟ್ ಹಾಕು. ನನ್ಗೆ ಹೇಳ್ತಿದ್ದೀರಾ? ನನ್ನೇ ಕೇಳ್ತಿದ್ದೀರಾ? ಏ ಮೆಂಟಲ್. ಇದೀರಾ? ಮಾತಾಡ್ತಿಲ್ವೇ? ಅಯ್ಯೋ ಅಯ್ಯೋ, ಚೀಚಿ ಚೀಚಿ ಚೀ. ನಿಮ್ಗೆ ಸ್ವಲ್ಪನೂ ನಾಚಿಕೆ ಇಲ್ಲ. ನನ್ಗೆ ತುಂಬಾ ನಾಚಿಕೆ ಆಗ್ತಿದೆ. ಕೊಟ್ರೆ ಮುಖ ಮುತ್ತಿ ಜಜ್ಜೋಗ್ಬೇಕು. ಹಾಗಾದ್ರೆ ಹೊಡೀರಿ. ನಿನ್ ಹತ್ರ ಮಾತಾಡೋದಕ್ಕಿಂತ ಸುಮ್ನಿರೋದೇ ಬೆಟ್ರು. ಚಿಕ್ಕಮ್ಮ, ಅತ್ತೆ ಬ್ಯುಸಿ ಆಗಿದ್ದಾರೆ. ಹಾಗಾದ್ರೆ ನಾನು ಅತ್ತೆನ ಕರಿತೀನಿ. ಅತ್ತೆ ಅತ್ತೆ. ನಮ್ ಎಕ್ಸ್ ಪಾರ್ಟಿ ಅವ್ರನ್ನ ಕರೀತಿದ್ದೀರಾ? ಇರಿ, ನಿಮಗ್ ಮಾಡ್ತೀನಿ. ಅಯ್ಯಯ್ಯೋ, ಏನಿಲ್ಲ. ನೋಡಿದ್ರಾ? ನೀವ್ ಕೂಗಿದ್ದು ಅಜ್ಜಿವರೆಗೂ ಕೇಳಿಸಿದೆ. ಅವ್ರೇನಾದ್ರೂ ಒಳಗ್ ಬಂದು ನಿಮ್ಮನ್ನ ಹೀಗ್ ನೋಡಿದ್ರು ಅಂದ್ರೆ ನನ್ ಮೇಲೆ ಇಷ್ಟ ಇಲ್ಲ ಅಂತ ಅವ್ರೆಲ್ಲರ ಮುಂದೆ ಆಕ್ಟ್ ಮಾಡ್ತಿದ್ದೀರಾ ಅನ್ಕೊಂತಾರೆ. ಅದಕ್ಕೆ
ಮರ್ಯಾದೆಯಿಂದ ನನ್ನನ್ ಕೇಳಿ ಮೋಟಾರ್ ಹಾಕು ಅಂತ. ಏನ್ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಹಾ, ಬ್ಲಾಕ್ ಮೇಲು ಜಿ ಮೇಲು ಅದೆಲ್ಲ ನನಗ್ ಬೇಕಾಗಿಲ್ಲ. ನನ್ನ ಕೇಳಿದ್ರೇನೆ ನಾನ್ ಮೋಟಾರ್ ಹಾಕೋದು. ನಾನ್ ಕೇಳಲ್ಲ. ಹಾಗಾದ್ರೆ ನೀವ್ ಹೀಗೆ ಅರ್ಧ ನಗ್ನ ಆಗಿರಿ, ನಾನ್ ನಿಮ್ಮನ್ನ ನೋಡ್ತಾ ಒಂದ್ ಸಾಂಗ್ ಹಾಡ್ಕೋತೀನಿ. ಏ ಬೇಡ ಬಿಡೆ, ಮೋಟರ್ ಹಾಕಿ ರಾಕ್ಷಸಿ. ನನ್ ಮುಖ ನೋಡ್ದೆ ಗೋಡೆಗೆ ಹೇಳಿದ್ರೆ ಅದ್ ಹಾಕತ್ತಾ? ಆ, ನನ್ ಮುಖ ನೋಡ್ತಾ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ. ನಿನ್ನ ಅಬ್ಬಾ, ಓ ಉರಿ ಉರಿ. ಏ ನಿನ್ ಕೈ ಮುಗಿತೀನಿ ಕಣೆ, ಹೋಗ್ ಮೋಟರ್ ಹಾಕೆ. ಹಾಗ್ ಬನ್ನಿ ದಾರಿಗೆ. ಅಬ್ಬಾ, ನೀವ್ ಯಾವಾಗ್ಲೂ ಹೀಗೆ. ಒಂದು ಹಗ್ಗು, ಇಲ್ದಿದ್ರೆ ಕಿಸ್ಸು. ತುಂಟ. ನಾಣಿಯವ್ರೇ, ನನ್ ಬಾಯ್ ಫ್ರೆಂಡ್ ಹೇಗಿದ್ದಾನೆ? ನಿಮ್ ಸರ್ಗಿಂತ ಬೆಟರೇ ಅಲ್ವಾ? ನಾನ್ ಹೇಳಿದ ಮಾತ್ ಕೇಳ್ತಾರೆ, ನನ್ಗೆ ಬೈಯೋದು ಕೂಡ ಇಲ್ಲ. ಪ್ರೀತಿಯಿಂದ ನೋಡ್ಕೋತಾರೆ. ಇವರು ಇದ್ದಾರೆ. ಯಾಕೆ? ಏಯ್, ನನ್ ಬಾಯ್ ಫ್ರೆಂಡ್ಗೆ ತಿನ್ಸು ಅಂತ ಹೇಳಿದ್ರಲ್ಲ, ತಿನ್ನಿಸ್ತೀನಿ ನೋಡಿ. ಅಬ್ಬಬ್ಬಬ್ಬಾ, ಎಷ್ಟು ರುಚಿಯಾಗಿ ಮಾಡಿದ್ದೀನಿ ದೋಸೆನ ನಾನು. ಸೂಪರ್. ಸಾರಿ. ಓಹೋ, ಆಹಾ, ಮಸಾಲ ದೋಸಾ. ಎಂತ ಅದೃಷ್ಟವಂತ ಬಾಯ್ ಫ್ರೆಂಡ್ ನೀನು. ಲಾಸ್ಟ್ ತುತ್ತು. ಅಬ್ಬಾ, ಟಿಫನ್ ಚೆನ್ನಾಗಿ ತಿಂದ್ರಿ. ಹೊಟ್ಟೆ ತುಂಬ್ತಾ? ಬನ್ನಿ. ಏನ್ ಮಾಡ್ತಿದ್ದೀರಿ ಮೇಡಮ್? ನನ್ ಬಾಯ್ ಫ್ರೆಂಡ್ ಆಫೀಸಿಗೆ ಹೋಗ್ತಿದಾರ ನಾಣಿಯವ್ರೆ, ಅವರಿಗೆ ಎದುರಿಗೆ ಬರೋಣ ಅಂತ. ಕಟ್ಔಟ್ ಆಫೀಸ್ಗೆ ಹೋಗೋದು ಅಂದ್ರೆ ಏನ್ ಮೇಡಮ್? ಇಂಥವ್ರಿಗೆಲ್ಲ ಇದೇ ಕರೆಕ್ಟು ನಾಣಿ. ಮನುಷ್ಯರನ್ನ ಪ್ರೀತಿಸದೇ ಇದ್ರೆ ಕೊನೆಗಾಗೋದ್ ಹೀಗೇನೆ. ಪ್ರೀತಿಸ್ತೀನಿ ಬನ್ನಿ ಅಂದ್ರೆ ಕೇಳಿಸ್ಕೊಳಲ್ವಲ್ಲ, ಈಗ ದೊಡ್ಡ ಡೈಲಾಗ್ ಹೊಡಿತಿದ್ದಾರೆ. ಆದ್ರೂ ಇವ್ರ ಜೊತೆ ನಮಗ್ ಯಾಕೆ ಮಾತು ಬಾಯ್ ಫ್ರೆಂಡು? ಬನ್ನಿ ಬನ್ನಿ, ನೀವು ಆಫೀಸಿಗೆ ಹೋಗಿ ಬನ್ನಿ, ನಿಮ್ಗೆ ಎದುರು. ಏನ್ರಿ, ಸಂಜೆ ಸಿನಿಮಾಗ್ ಹೋಗಿ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡೋಣವಾ? ಚಿಚಿ, ನಿನ್ ಜೊತೆನಾ? ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಮಿಸ್ಟರ್ ಲಿಂಗಂ. ಮೇಡಮ್, ಐ ಆಮ್ ನಾಟ್ ಅ ಲಿಂಗಂ, ಸಿಂಗಂ. ನೋಟ್ ದಿಸ್ ಪಾಯಿಂಟ್. ಬಂಗಾರ, ಸಂಜೆ ಸಿನಿಮಾಗ್ ಹೋಗಿ ಹೋಟೆಲ್ ಅಲ್ಲಿ ಊಟ ಮಾಡೋಣವಾ? ಇದು ವ್ಯತ್ಯಾಸ. ಮದ್ವೆಗ್ ಮೊದ್ಲು ಹೀಗಿರ್ತಾರೆ, ಮದ್ವೆ ಆದ್ಮೇಲೆ ಹೀಗ್ ತಯಾರಾಗ್ತಾರೆ. ಮದ್ವೆಗ್ ಮೊದ್ಲಿರೋ ಪ್ರೀತಿ ಮದ್ವೆ ಆದ್ಮೇಲೆ ಇರಲ್ಲ. ಆಗೇನು, ನಾವ್ ಕೇಳ್ದೆ ಇದ್ರು ಹಿಂದೆ ಬಿದ್ದು ಎಲ್ಲ ಕೊಡಿಸ್ತಾರೆ.
ಈಗ ನಾವ್ ಹಿಂದೆ ಬಿದ್ದು ಬಾಯ್ ಬಿಟ್ಟು ಕೇಳಿದ್ರು ಏನು ಕೊಡ್ಸಲ್ಲ. ಅದಕ್ಕೆ ಮನುಷ್ಯನ ಹತ್ರ ಹೇಳ್ಬೇಕಾದ್ನ ಗೊಂಬೆ ಹತ್ರ ಹೇಳ್ತಾ ಇರೋದು. ಅವ್ರು ಪ್ರೀತಿಸ್ದೇ ಇದ್ರು ನಾವ್ ಪ್ರೀತಿಸ್ಬೇಕಲ್ವಾ? ಕಣ್ ತರಿಸಿದ್ರಿ ಮೇಡಮ್. ಕಣ್ಣಲ್ಲಿ ನೀರ್ ಬೇರೆ ಹಾಕ್ಸಿದ್ರಿ. ಮೇಡಮ್, ಈ ತರ ಕಟೌಟ್ ಎಲ್ಲಿ ಸಿಗುತ್ತೆ? ಯಾಕೆ? ನಾನು ಕೂಡ ನನ್ನ ಹೆಂಡತಿ ಕಟೌಟ್ ನ ಮಾಡಿಸ್ಕೋಬೇಕು ಮೇಡಮ್. ಮದ್ವೆ ಆದ್ಮೇಲೆ ಅವಳು ನನ್ನ ಮಾತನ್ನೇ ಕೇಳ್ತಾ ಇಲ್ಲ ಮೇಡಮ್. ಕಾನ್ಸ್ಟೇಬಲ್ಸ್, ಕೇಸ್ ಇದೆ ಅಂತ ಬಂದ್ರೆ ಕಟೌಟ್ ಸಿಕ್ಕಿದೆ. ಇಷ್ಟು ದಿನದ ಸರ್ವಿಸ್ ಅಲ್ಲಿ ಇವತ್ತಿನ ಡ್ಯೂಟಿ ಯೂಸ್ ಆಗಿದೆ. ಲೆಟ್ಸ್ ಗೋ. ಬಂಗಾರ, ನಿನ್ನ ನೋಡಿ ಪೊಲೀಸರು ಕೂಡ ಇಂಪ್ರೆಸ್ ಆದ್ರು. ನಾನಿವ್ರೆ ಮೇಡಮ್, ಈ ರೀತಿ ಕಟೌಟ್ ಬಿಸ್ನೆಸ್ ಮಾಡಿದ್ರೆ ಹೇಗಿರುತ್ತೆ? ಸೂಪರ್ ಆಗಿರುತ್ತೆ ಮೇಡಮ್. ದೇಶದಲ್ಲಿ ಫ್ರಸ್ಟ್ರೇಷನ್ ಆಗಿರೋ ಗಂಡ ಹೆಂಡತಿರೇ ಹೆಚ್ಚಾಗಿದ್ದಾರೆ ಮೇಡಮ್. ಆಹಾ, ನೀವೇನಾದ್ರೂ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಒಂದೇ ಸಮನೆ ಆರ್ಡರ್ ಹೆಚ್ಚಾಗಿ ನೀವೆಲ್ಗೋ ಹೋಗ್ಬಿಡ್ತೀರಾ. ಅಂದ್ರೆ ನೀವ್ ಸರ್ನು ಮೀರಿಸ್ತೀನಾ? ಡೌಟೇ ಇಲ್ಲ ಮೇಡಮ್, ಖಂಡಿತ ಮೀರಿ. ಏನಾಯ್ತು? ವಾರದ ಹಿಂದೆ ಮದ್ವೆಗೆ ಹೋಗಿದ್ ನಮ್ಮಪ್ಪ ಮತ್ತೆ ತಿರುಗ್ ಬರ್ಲಿಲ್ಲ ಮೇಡಮ್. ಊರವ್ರನ್ನ ಕೇಳಿದ್ರೆ ಏನೂ ಗೊತ್ತಿಲ್ಲ ಅಂತಾರೆ. ಅಪ್ಪಂಗೋಸ್ಕರ ಎಲ್ಲೆಲ್ಲೆಲ್ಲ ಹುಡುಕ್ದೆ, ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟೆ. ಇವತ್ತು ಅಮ್ಮನ ಹತ್ರ ಹೋಗೋಕೆ ಲೀವ್ ಕೇಳ್ದೆ ಮೇಡಮ್. ನಿನ್ ಅಮ್ಮನ ಹತ್ರನಾ? ಅಲ್ಲ ಮೇಡಮ್, ಅಮ್ಮ ಅಂದ್ರೆ ತುಂಬಾ ಮಹಿಮೆ ಇರೋ ದೇವತೆ. ಅಮ್ಮ ಅಂಜನ ಹಾಕಿ ನಾವು ಕೇಳಿದ್ನ ತೋರಿಸ್ತಾಳೆ. ನಮ್ಮಪ್ಪ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಣ ಅನ್ಕೊಂಡೆ. ಅಮ್ಮ ಇವತ್ತೊಂದೇ ದಿನ ಇರೋದು, ನಾಳೆ ಹೋಗ್ಬಿಡ್ತಾರೆ ಮೇಡಮ್. ಆ ಅಮ್ಮನ ಹತ್ರ ಹೋಗಿ ಕೇಳಿದ್ರೆ ನಮ್ಮ ಅಮ್ಮನ ಬಗ್ಗೆ ಗೊತ್ತಾಗುತ್ತೇನೋ? ಅಳ್ಬೇಡ, ನಿನ್ನ ಅಮ್ಮನ ಹತ್ರ ನಾನ್ ಕರ್ಕೊಂಡು ಹೋಗ್ತೀನಿ. ಕಣ್ಣೋರ್ಸ್ಕೋ, ಹೋಗೋಣ. ನಿನ್ ಮನ್ಸಲ್ಲಿ ಅನ್ಕೊಂಡಿರೋ ನಂಬರ್, ಕವಡೆಲ್ ಬಂದಿರೋ ನಂಬರ್ ಎರಡು ಒಂದೇನಾ? ಒಂದೇನಮ್ಮ. ಹಾಗಾದ್ರೆ ನಿಮ್ಮಮ್ಮ ಇರೋ ಜಾಗ ಖಂಡಿತ ತಿಳಿಯುತ್ತೆ. ನಮ್ಮಮ್ಮ ಎಲ್ಲಿದ್ದಾಳಮ್ಮ? ಹೇಳ್ತೀನಿ. ಸ್ಥಿರ ಚಿತ್ತದಿಂದ, ಏಕಾಗ್ರತೆಯಿಂದ ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಈ ಉಂಗ್ರ ನೋಡಮ್ಮ. ಏನ್ ಕಾಣಿಸ್ತಿದೆ? ಒಂದು ಮರ ನಮ್ಮ. ಆಮೇಲೆ ಆ ಮರದ ಚಿಕ್ಕ ಕೊಂಬೆ. ಕೊಂಬೆ ಮೇಲೆ ಏನ್ ಕಾಣಿಸ್ತಿದೆ? ಒಂದ್ ಕೋತಿನಮ್ಮ. ತುಂಬಾ ದಿನದಿಂದ ಯಾಕೋ ನೊಂದಿರೋ ಹಾಗಿದೆ. ಕೊಂಬೆ ಮೇಲಿಂದ ಕದಲ್ದೇ ಇರೋ ಸ್ಥಿತಿಯಲ್ಲಿದೆ. ಇದೆ ನಿಮ್ಮಮ್ಮ ಇರೋ ಪರಿಸ್ಥಿತಿ. ಅಮ್ಮ, ನಿನ್ನಮ್ಮ ಈ ಊರಲ್ಲೇ ಇದ್ದಾಳೆ. ಒಂದು ಜಾಗದಲ್ಲಿ ಬಂದಿಯಾಗಿ ಸಂಕಟ ಪಡ್ತಾ ಇದ್ದಾಳೆ. ಆಕೆ ಆರೋಗ್ಯ ಹದಗೆಡ್ತಾ ಇದೆ. ಆದಷ್ಟು ಬೇಗ ಹೇಗಾದ್ರೂ ಹುಡುಕಿ ಕಾಪಾಡ್ಕೋ. ಅಂದ್ರೆ ನಮ್ಮಮ್ಮ ಇನ್ನು ಮೇಡಮ್ ಹತ್ರನೇ ಇದ್ದಾಳೆ ಅಂತ ಆಯ್ತು. ಮೇಡಮ್ಮೇ
ನಮ್ಮಮ್ಮನ್ನ ಕೂಡ್ ಹಾಕಿ ಕಷ್ಟ ಕೊಡ್ತಿದಾರೇನೋ. ಈಗ್ಲೇ ಹೋಗಿ ಮೇಡಮ್ನ ಕೇಳಿ ನೋಡ್ಬೇಕು. ಮೇಡಮ್, ಮೇಡಮ್, ಮಗಳು ದೂರ ಆದ್ರೆ ಒಬ್ಳು ತಾಯಿ ಪಡೋ ವೇದನೆ ಹೇಗಿರತ್ತೆ ಅಂತ ನನಗ್ ಗೊತ್ತಿಲ್ವಾ? ನನಗಾದ್ ನೋವನ್ನ ನನ್ ಮಗಳೇ ಹೋದ್ಮೇಲೆ ನಿನ್ನಮ್ಮಂಗೆ ಯಾಕೆ ಕೊಡ್ತೀನಿ? ನಾನು ತಾಯಿನೇ ಅಲ್ವಾ ಗಂಗಾ? ನನ್ನ ನೀನ್ ಅನ್ಮಾನ್ಸೋದು ಕರೆಕ್ಟಾ? ಸರಿ ಗಂಗಾ, ನಿಂಗೆ ಅನುಮಾನ ಬಂತಲ್ಲ, ನನ್ ಮೇಲೆ ನೀನ್ ಮಾಡಿರೋ ಆರೋಪದಲ್ಲಿ ನಿಜ ಇಲ್ಲ ಅಂತ ಈಗ್ಲೇ ನಿರೂಪಿಸ್ತೀನಿ. ಈ ಫೋಟೋ ಯಾರ್ದು? ಅಮ್ಮ ಅವ್ರದ್ದು. ಇವಳಿಗೆ ಎಲ್ಲಿದ್ದಾಳೆ ಹೇಳು ಗಂಗಾ, ನಿತ್ಯ ಎಲ್ಲಿದ್ದಾಳೆ? ಅಮ್ಮವರು ಇಲ್ಲ ಮೇಡಮ್. ಇವಳಿದ್ದಾಳೋ ಇಲ್ವೋ ಅಂತ ಹೋಗಿ ಆ ಅಮ್ಮನ್ನೇ ಕೇಳೋಣ ಬಾ. ಬೇಡ ಮೇಡಮ್. ಅಭಿಮಾನ ಬೆಳೆಸ್ಕೋಬೇಕಾದ ನನ್ ಮೇಲೆ ನೀನ್ ಅನುಮಾನ ಪಡೋದನ್ನ ನನಗ್ ಸಹಿಸಕ್ ಆಗ್ತಾ ಇಲ್ಲ. ನಿಜಾನ ಸುಳ್ಳು ಈಗ್ಲೇ ಗೊತ್ತಾಗ್ಬೇಕು. ಬಾ ಮೇಡಮ್. ಬಾ. ಮೇಡಮ್, ಮೇಡಮ್. ಜೈನ ನೀನು ಗೆಳತಿಯ ಅನ್ನೋ ನಂಬಿಕೆ ನಂಗಿದೆ. ಇನ್ಮುಂದೆ ನೀನ್ ಬೇರೆ ಏನೂ ಚಿಂತೆ ಮಾಡ್ದೆ ಜೈ ಮೇಲೆ ಕಾನ್ಸಂಟ್ರೇಟ್ ಮಾಡು. 1 ವೀಕ್ ಒಳಗೆ ಜೈ ನಿನ್ಗೆ ಸ್ವಂತ ಆಗ್ತಾನೆ. ನಿನ್ನ ಮನೆಯಿಂದ ಕರ್ಕೊಂಡ್ ಹೋಗು ಅಂತ ನಂಗೆ ಹೇಳ್ದವನು, ಕರ್ಕೊಂಡ್ ಹೋಗ್ದಿದ್ರೆ ನಿನ್ನ ಮನೆಯಿಂದ ಹೊರಗ್ ಹಾಕ್ತೀನಿ ಅಂತ ಹೇಳ್ದವನು ಇನ್ನೂ ನಿನ್ನ ಇರಕ್ ಬಿಟ್ಟಿದ್ದಾನೆ ಅಂದ್ರೆ ಸ್ವಲ್ಪ ಕರ್ಗದ್ ಹಾಗೆ. ನಿನ್ ಜಾಣತನದಿಂದ ಇನ್ನೂ ಸ್ವಲ್ಪ ಪ್ರಯತ್ನ ಪಟ್ರೆ ಅವನು ನಿನ್ ಮಡ್ಲಿಗ್ ಬರ್ತಾನೆ. ಆಮೇಲೆ ನಿನ್ನ ಯಾವತ್ತೂ ಬಿಡೋದಿಲ್ಲ. ಅರ್ಥ ಆಯ್ತಾ? ಕೊನೆಗೆ ಒಂದ್ ಮಾತು ಗಂಗಾ, ನಿತ್ಯ ಅಂದ್ರೆ ನನಗ್ ಪ್ರಾಣ ಅಂತ ನಿನಗ್ ಗೊತ್ತು. ಆ ಪ್ರಾಣ ಹೋದ್ರು ನಾನಿನ್ನೂ ಯಾಕೆ ಬದುಕಿದ್ದೀನಿ ಗೊತ್ತಾ? ನಿನಗೋಸ್ಕರ. ನೀನು ನಂಬಿದ್ರು ನಂಬದೇ ಇದ್ರು ಇದು ನಿಜ. ಅಯ್ಯೋ, ಮಾವ, ಊಟ ರೆಡಿ. ಈಗಲೇ ನಿಮ್ಮ ಮತ್ತೆ ಹೇಳಿದ್ರಮ್ಮ, 2 ಮಿನಿಟ್ಸ್ ಅಲ್ಲಿ ಬರ್ತೀನಿ. ಏನಿದು?